ಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಮಸ್ಕಾರ ಸ್ನೇಹಿತರೆ, ಕುಂಭರಾಶಿಯವರೇ, ನೀವು ತಾಯಿಯ ಹಾಲಿನ ಋಣವನ್ನು ತೀರಿಸಬೇಕಾಗಿದೆ. ಹೌದು, ನೀವು ಕೇಳಿದ್ದು ತೀರಾ ನಿಜ. ಯಾವ ತಾಯಿ ನಿಮಗೆ ಜನ್ಮ ನೀಡಿ ರಾತ್ರಿ ಇಡೀ ಎಚ್ಚರವಾಗಿದ್ದು ನಿಮ್ಮನ್ನು ಬೆಳೆಸಿದಳು? ಯಾವ ತಂದೆ ತನ್ನ ಸಂತೋಷಗಳನ್ನು ತ್ಯಾಗ ಮಾಡಿ ನಿಮ್ಮ ಅಗತ್ಯತೆಗಳನ್ನು ಪೂರೈಸಿದರು? ಇಂದು ನೀವು ಅವರಿಗೆ ಗೌರವ ಮತ್ತು ಸುಖವನ್ನು ನೀಡುತ್ತಿಲ್ಲ ಎಂದರೆ ಈ ಸಂದೇಶ ಕೇವಲ ನಿಮಗಾಗಿ ಇದೆ, ಅಥವಾ ನಿಮ್ಮ ಬಳಿ ನಿಮ್ಮ ಹೆತ್ತವರನ್ನು ಸಂಪೂರ್ಣವಾಗಿ ಸಂತೋಷದಿಂದ ಇಡಲು ಅಷ್ಟೊಂದು ಹಣ ಸಂಪತ್ತು ಇಲ್ಲ ಎಂದಾದರೆ ಇದು ಈ ವಿಡಿಯೋ ನಿಮಗಾಗಿ ಇದೆ. ನಾವು ನಿಮಗೆ ಎಷ್ಟು ಜ್ಞಾನದ ಮಾತುಗಳನ್ನು ತಿಳಿಸುತ್ತೇವೆ ಎಂದರೆ ಅದನ್ನು ನೀವು ಕೇಳಿದರೆ ನೀವು ಆಶ್ಚರ್ಯಚಕಿತರಾಗುವಿರಿ. ನಿಮ್ಮ ಬುದ್ಧಿ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆ. ಹೌದು ಸ್ನೇಹಿತರೆ, ಸಮಯ ತುಂಬ ಕಡಿಮೆ ಇದೆ. ನನ್ನ ಮಾತನ್ನು ತಮಾಷೆ ಎಂದು ಭಾವಿಸುವ ತಪ್ಪನ್ನು ಮಾಡಬೇಡಿ ಮತ್ತು ಮೊದಲಿನಿಂದ ಕೊನೆವರೆಗೂ ಖಂಡಿತವಾಗಿಯೂ ವಿಡಿಯೋ ನೋಡಿ, ಏಕೆಂದರೆ ಮೊದಲ ಬಾರಿಗೆ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಘಟನೆಗಳು ನಡೆಯಲಿವೆ. ಒಂದಕ್ಕಿಂತ ಒಂದು ದೊಡ್ಡ ಘಟನೆಗಳು ಸಂಭವಿಸಲಿವೆ. ಆದರೆ ನಾನು ನಿಮಗೆ ಪ್ರತಿಯೊಂದು ವಿಷಯದ ಬಗ್ಗೆ ವಿವರವಾಗಿ ತಿಳಿಸುತ್ತೇನೆ. ಅದಕ್ಕಾಗಿ ವಿಡಿಯೋಗೆ ಮೊದಲು ಒಂದು ಲೈಕ್ ನೀಡಿ, ಚಾನಲ್ ಅನ್ನು ಚಂದಾದಾರರಾಗಿ, ಜೊತೆಗೆ ಗಂಟೆ ಗುರುತನ್ನು ಒತ್ತಿ, ಕಮೆಂಟ್ ಪೆಟ್ಟಿಗೆಯಲ್ಲಿ ಜೈ ಮಾತಾಜಿ, ಜೈ ಭಗವಾನ್ ಮಹಾದೇವ್, ಜೈ ಸೂರ್ಯದೇವ ಎಂದು ಖಂಡಿತವಾಗಿ ಬರೆಯಿರಿ. ನಿಮ್ಮ ಎಲ್ಲ ಕನಸುಗಳು ಪೂರ್ಣಗೊಳ್ಳುತ್ತವೆ. ಮತ್ತು ನನ್ನ ಮಾತನ್ನು ತುಂಬಾ ಗಮನವಿಟ್ಟು ಕೇಳಿ, ಏಕೆಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜಗತ್ತಿನಲ್ಲಿ ಎಲ್ಲ ಸಾಲಗಳನ್ನು ಮನ್ನಾ ಮಾಡಬಹುದು, ಆದರೆ ಹೆತ್ತವರ ಸಾಲವನ್ನು ಎಂದಿಗೂ ಸಂಪೂರ್ಣವಾಗಿ ತೀರಿಸಲು ಸಾಧ್ಯವಿಲ್ಲ. ಈ ವಿಷಯ ನಮಗಿಂತ ಚೆನ್ನಾಗಿ ನಿಮಗೆ ತಿಳಿದಿರುತ್ತದೆ. ಸ್ನೇಹಿತರೆ, ಯಾವ ವ್ಯಕ್ತಿ ತನ್ನ ಹೆತ್ತವರನ್ನು ಗೌರವಿಸುತ್ತಾನೋ ಅವನ ಜೀವನದಲ್ಲಿ ದೇವತೆಗಳ ಆಶೀರ್ವಾದ ತಾನಾಗೇ ಸಿಗಲು ಪ್ರಾರಂಭವಾಗುತ್ತದೆ. ದೇವತೆಗಳ ಕೃಪೆ ಎಷ್ಟು ಮಟ್ಟಿಗೆ ಸಿಗುತ್ತದೆ ಎಂದರೆ ಅದರ ಬಗ್ಗೆ ನೀವು ಎಂದಿಗೂ ಯೋಚಿಸಿರುವುದಿಲ್ಲ. ಇದು ಬ್ರಹ್ಮಾಂಡದ ಸಂಕೇತವಾಗಿದೆ. ಇದು ದೇವರ ಆಶೀರ್ವಾದವಾಗಿದ್ದು ಇದು ನಿಮ್ಮ ಮೇಲಿದೆ. ಈಗ ನಿಮ್ಮ ಚೀಲ ಸಂಪೂರ್ಣವಾಗಿ ತುಂಬಿ ಹೋಗುತ್ತದೆ. ಸಂತೋಷದಿಂದ ನೀವು ನೃತ್ಯ ಮಾಡಲು ಪ್ರಾರಂಭಿಸುತ್ತೀರಿ, ಏಕೆಂದರೆ ದೇವರ ಲೀಲೆಯನ್ನು ಈಗ ನೀವು ನಿಮ್ಮ ಕಣ್ಣುಗಳಿಂದ ನೋಡಲಿದ್ದೀರಿ. ಸ್ನೇಹಿತರೆ, ಈ ಸಮಯದಲ್ಲಿ ಗ್ರಹಗಳ ಸ್ಥಿತಿಯು ಕೇವಲ ವಿಶೇಷ ಸಂಕೇತಗಳನ್ನು ನೀಡುತ್ತಿದೆ. ಅದು ರಾಹು ಆಗಿರಲಿ, ಕೇತು ಆಗಿರಲಿ, ಅಥವಾ ಶನಿ ಗ್ರಹವಾಗಿರಲಿ, ಇವರೆಲ್ಲರೂ ಸೇರಿ ನಿಮಗಾಗಿ ಅಂತ ಒಂದು ಯೋಗವನ್ನು ರೂಪಿಸಿದ್ದಾರೆ. ಅದು ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡಬಲ್ಲದು. ಆದರೆ ಈ ಯೋಗವು ಕೇವಲ ತನ್ನ ಕರ್ಮಗಳನ್ನು ಸುಧಾರಿಸಿಕೊಳ್ಳಲು ಸಿದ್ಧವಾಗಿರುವ ಜನರಿಗೆ ಮಾತ್ರ ಶುಭ ಫಲವನ್ನು ನೀಡುತ್ತದೆ. ನಿಮ್ಮ ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳುತ್ತವೆ, ನಿಮ್ಮ ಕನಸು ನನಸಾಗುತ್ತವೆ ಮತ್ತು ನೀವು ಕಂಡ ಎಲ್ಲ ಕನಸುಗಳು ಖಂಡಿತವಾಗಿಯೂ ನಿಜವಾಗಲಿವೆ. ಇಡೀ ಜಗತ್ತು ನಿಮ್ಮನ್ನು ನೋಡಿ ಬೆರಗಾಗುತ್ತದೆ. ಅಷ್ಟು ದೊಡ್ಡ ಶುಭ ಸುದ್ದಿ ನಿಮಗೆ ಸಿಗಲಿದೆ. ಆದರೆ ಅದಕ್ಕಾಗಿ ನೀವು ವಿಡಿಯೋವನ್ನು ಪೂರ್ತಿಯಾಗಿ ಕೊನೆಯವರೆಗೂ ನೋಡಬೇಕಾಗುತ್ತದೆ, ಏಕೆಂದರೆ ನೀವು ನಿಮ್ಮ ಕರ್ಮಗಳನ್ನು ಸುಧಾರಿಸಿಕೊಳ್ಳಲು ಬಯಸಿದರೆ ಮತ್ತು ಸಂಪೂರ್ಣವಾಗಿ ಸಿದ್ಧರಾಗಿದ್ದರೆ ಶುಭ ಫಲಗಳನ್ನು ಪಡೆಯುತ್ತೀರಿ ಮತ್ತು ಈ ಯೋಗಗಳ ಲಾಭವನ್ನು ಪಡೆಯುತ್ತೀರಿ. ನೀವು ಶುಭ ಫಲಗಳನ್ನು ಬಯಸಿದರೆ ನಿಮ್ಮ ಕರ್ಮಗಳನ್ನು ಇಂದಿನಿಂದಲೇ ಪ್ರತಿ ಪರಿಸ್ಥಿತಿಯಲ್ಲೂ ಸುಧಾರಿಸಿಕೊಳ್ಳಬೇಕಾಗಬಹುದು. ಹಾಲಿನ ಋಣವನ್ನು ತೀರಿಸಲೇಬೇಕು. ನೆನಪಿಡಿ, ಕರ್ಮದ ಫಲವನ್ನು ಪ್ರತಿಯೊಬ್ಬರೂ ಅನುಭವಿಸಲೇಬೇಕು. ಯಾವುದೇ ವ್ಯಕ್ತಿ ತನ್ನ ಕುಟುಂಬವನ್ನು ಅಲಕ್ಷಿಸಿದರೆ ಅಥವಾ ಹಿರಿಯರನ್ನು ಅವಮಾನಿಸಿದರೆ ಅಥವಾ ಅವರ ಮನಸ್ಸಿಗೆ ಸಂಪೂರ್ಣವಾಗಿ ನೋವನ್ನುಂಟು ಮಾಡಿದರೆ ಅವನು ಎಷ್ಟೇ ಧನವಂತನಾದರೂ ಅವನ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಅಶಾಂತಿ ಇದ್ದೇ ಇರುತ್ತದೆ. ಎಂದಿಗೂ ತನ್ನ ಕುಟುಂಬವನ್ನು ಅಥವಾ ಹೆತ್ತವರನ್ನು ಉದಾಸೀನ ಮಾಡಬಾರದು. ಅವರ ಮಾತುಗಳನ್ನು ಕೇಳಬೇಕು, ಅವರನ್ನು ಗೌರವಿಸಬೇಕು, ಅವರ ಎಲ್ಲ ತಪ್ಪುಗಳನ್ನು ಕ್ಷಮಿಸಬೇಕು ಮತ್ತು ಎಲ್ಲರೂ ಒಟ್ಟಾಗಿ ಕುಟುಂಬದಲ್ಲಿ ಮುಂದೆ ಸಾಗಬೇಕು. ಒಂದು ವೇಳೆ ಯಾವುದೇ ವ್ಯಕ್ತಿ ತನ್ನ ಕುಟುಂಬವನ್ನು ಅಲಕ್ಷಿಸಿದರೆ ಅಥವಾ ಮಾತು ಕೇಳದಿದ್ದರೆ, ಹಿರಿಯರನ್ನು ಅವಮಾನಿಸಿದರೆ, ಅವರ ಮನಸ್ಸನ್ನು ನೋಯಿಸಿದರೆ ಅವನು ಎಷ್ಟೇ ಶ್ರೀಮಂತನಾದರೂ ಜೀವನದಲ್ಲಿ ನೆಮ್ಮದಿ ಇರುವುದಿಲ್ಲ, ಎಂದಿಗೂ ಶಾಂತಿ ಇರುವುದಿಲ್ಲ ಮತ್ತು ಅವನು ಎಂದಿಗೂ ಸಂತೋಷದಿಂದ ಇರಲು ಸಾಧ್ಯವಿಲ್ಲ. ಆದರೆ ನೆನಪಿಡಿ, ನೀವು ನಿಮ್ಮ ಹೆತ್ತವರ ಸೇವೆ ಮಾಡಿದರೆ ಮತ್ತು ಅವರ ಆಶೀರ್ವಾದಕ್ಕೆ ಮಹತ್ವ ನೀಡಿದರೆ ಅದೇ ಆಶೀರ್ವಾದವು ಅದೃಷ್ಟವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲದು. ನೀವು ಬಯಸಿದಂತೆ ನೀವು ಆಗುತ್ತೀರಿ. ನಿಮ್ಮ ಜೀವನದಲ್ಲಿ ಒಂದಕ್ಕಿಂತ ಒಂದು ದೊಡ್ಡ ಸಂತೋಷಗಳು ಬರುತ್ತವೆ. ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ ಮತ್ತು ನಿಮ್ಮ ಬಳಿ ಅಪಾರ ಹಣದ ಸುರಿಮಳೆಯಾಗಲಿದೆ. ನಿಮ್ಮ ಜೀವನದಲ್ಲಿ ಅಂಥ ಘಟನೆಗಳು ನಡೆಯಲಿವೆ. ಅದನ್ನು ನೀವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಸ್ನೇಹಿತರೆ, ಸೂರ್ಯದೇವ ಭಗವಂತನು ಈ ಸಮಯದಲ್ಲಿ ನಿಮ್ಮ ಮೇಲೆ ವಿಶೇಷ ಕೃಪಾ ದೃಷ್ಟಿ ಇಟ್ಟಿದ್ದಾನೆ. ಸೂರ್ಯನನ್ನು ಆತ್ಮಗೌರವ ಮತ್ತು ಯಶಸ್ಸಿನ ಕಾರಕ ಎಂದು ಪರಿಗಣಿಸಲಾಗುತ್ತದೆ. ಸೂರ್ಯದೇವನು ಪ್ರಸನ್ನನಾದಾಗ ವ್ಯಕ್ತಿಯ ಜೀವನದಲ್ಲಿ ಮಾನ ಸಮ್ಮಾನ, ಪ್ರತಿಷ್ಠೆ ಮತ್ತು ಆರ್ಥಿಕ ಪ್ರಗತಿಯ ಹಾದಿಗಳು ತೆರೆದುಕೊಳ್ಳುತ್ತವೆ ಮತ್ತು ಕೇವಲ ಒಂದು ಹಾದಿಯಲ್ಲದೆ ಅನೇಕ ಹಾದಿಗಳು ನಿರ್ಮಾಣವಾಗುತ್ತವೆ. ಈ ಸಮಯ ನಿಮ್ಮ ಜೀವನದಲ್ಲೂ ಖಂಡಿತವಾಗಿಯೂ ಇದೇ ರೀತಿ ಆಗಲಿದೆ.
ಹೊಸ ಹಾದಿಗಳು ನಿರ್ಮಾಣವಾಗಲಿವೆ. ನನ್ನ ಮಾತನ್ನು ನೀವು ತಮಾಷೆ ಎಂದು ಭಾವಿಸುವ ತಪ್ಪು ಮಾಡಬೇಡಿ ಮತ್ತು ಮೊದಲಿನಿಂದ ಕೊನೆವರೆಗೂ ನೋಡಿ, ಏಕೆಂದರೆ ಈಗ ನಿಮ್ಮ ಜೀವನಕ್ಕಾಗಿ ಹೊಸ ಹೊಸ ಹಾದಿಗಳು ತೆರೆದುಕೊಳ್ಳುತ್ತಿವೆ. ಮತ್ತೊಂದೆಡೆ ಶನಿದೇವನು ಕೂಡ ನಿಮ್ಮ ಕರ್ಮಗಳ ಲೆಕ್ಕಾಚಾರವನ್ನು ನೋಡುತ್ತಿದ್ದಾನೆ, ಸಂಪೂರ್ಣವಾಗಿ ನಿಮ್ಮ ಲೆಕ್ಕಾಚಾರವನ್ನು ವಿಶ್ಲೇಷಿಸುತ್ತಿದ್ದಾನೆ. ಶನಿದೇವನು ಎಂದಿಗೂ ಯಾರೊಂದಿಗೂ ಅನ್ಯಾಯ ಮಾಡುವುದಿಲ್ಲ. ಯಾರು ಎಂಥ ಕರ್ಮ ಮಾಡುತ್ತಾರೋ ಅವರಿಗೆ ಅಂತಹದೇ ಫಲ ಸಿಗುತ್ತದೆ. ಒಂದು ವೇಳೆ ನೀವು ನಿಮ್ಮ ಕುಟುಂಬಕ್ಕಾಗಿ ತ್ಯಾಗ ಮಾಡಿದ್ದರೆ, ನಿಮ್ಮ ಹಿರಿಯರನ್ನು ಗೌರವಿಸಿದ್ದರೆ, ಮುಂಬರುವ ದಿನಗಳಲ್ಲಿ ನಿಮಗೆ ಅದರ ದೊಡ್ಡ ಪ್ರತಿಫಲ ಸಿಗಬಹುದು. ದೊಡ್ಡ ಶುಭ ಸುದ್ದಿ ನಿಮ್ಮ ಜೀವನದಲ್ಲಿ ಬರಬಹುದು. ಅದು ನಿಮ್ಮ ಮಡಲಿಗೆ ಬಂದು ಬೀಳುತ್ತದೆ. ಇದಕ್ಕಿಂತ ಒಂದು ದೊಡ್ಡ ಶುಭ ಸುದ್ದಿಗಳು ನಿಮಗೆ ಸಿಗಲಿವೆ. ಈಗ ಭವಿಷ್ಯವಾಣಿಯನ್ನು ನೀವು ತಮಾಷೆ ಎಂದು ಭಾವಿಸುವ ತಪ್ಪನ್ನು ಮಾಡಬೇಡಿ ಮತ್ತು ಮೊದಲಿನಿಂದ ಕೊನೆಯವರೆಗೂ ನೋಡಿ, ಏಕೆಂದರೆ ಇಂಥ ಭವಿಷ್ಯವಾಣಿಯನ್ನು ನಾವು ಮೊದಲ ಬಾರಿಗೆ ನಿಮ್ಮ ಜೀವನಕ್ಕೆ ತಂದಿದ್ದೇವೆ. ಆದ್ದರಿಂದ ಇದನ್ನು ಮೊದಲಿನಿಂದ ಕೊನೆಯವರೆಗೂ ನೋಡಿ, ಏಕೆಂದರೆ ನಾವು ತುಂಬ ಶ್ರಮಪಟ್ಟಿದ್ದೇವೆ. ನಿಮ್ಮ ಮನಸ್ಸಿನ ಮಾತುಗಳನ್ನು ನಾವು ಹೊರಗೆ ತಂದಿದ್ದೇವೆ. ಸ್ನೇಹಿತರೆ, ಅತಿ ದೊಡ್ಡ ಪುರಸ್ಕಾರ ನಿಮಗೆ ಸಿಗಲಿದೆ. ಅನೇಕ ಜನರ ನಿಂತು ಹೋದ ಹಣ ಮರಳಿ ಸಿಗುವ ಸಂಕೇತಗಳು ಸಿಗುತ್ತಿವೆ. ಉದ್ಯೋಗದಲ್ಲಿ ಪ್ರಗತಿ, ವ್ಯವಹಾರದಲ್ಲಿ ಲಾಭ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯ ಉತ್ತಮ ಯೋಗಗಳು ರೂಪಿತವಾಗುತ್ತಿವೆ. ಕೆಲವು ಜನರಿಗೆ ಇದ್ದಕ್ಕಿದ್ದಂತೆ ಅಂತಹ ಶುಭ ಸುದ್ದಿ ಸಿಗಬಹುದು, ಯಾವುದರ ಬಗ್ಗೆ ಅವರು ದೀರ್ಘಕಾಲದಿಂದ ನಿರೀಕ್ಷೆ ಇಟ್ಟುಕೊಂಡಿದ್ದರು. ಈಗ ನಿಮ್ಮ ಜೀವನದ ಮಡಿಲು ಸಂಪೂರ್ಣವಾಗಿ ತುಂಬಿ ಹೋಗುತ್ತದೆ ಮತ್ತು ಸಂತೋಷದಿಂದ ನೀವು ನೃತ್ಯ ಮಾಡಲು ಪ್ರಾರಂಭಿಸುತ್ತೀರಿ. ಸಂತೋಷದಿಂದ ನೀವು ಮೈಮರೆಯುತ್ತೀರಿ, ಏಕೆಂದರೆ ಈ ಪವಾಡದ ಘಟನೆಗಳು ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ನಡೆಯಲಿವೆ. ಆದರೆ ಒಂದು ವಿಷಯದ ಕಡೆ ವಿಶೇಷ ಗಮನವಿಡಿ ಸ್ನೇಹಿತರೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ತಂದೆಯವರ ಬಳಿ ಹೋಗಿ ಅವರ ಪಾದಗಳನ್ನು ಸ್ಪರ್ಶಿಸಿ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ, ಏಕೆಂದರೆ ಅನೇಕ ಬಾರಿ ನಮ್ಮ ಅದೃಷ್ಟವನ್ನು ಬದಲಾಯಿಸುವ ಶಕ್ತಿ ಯಾವುದೇ ದೇವಸ್ಥಾನ ಅಥವಾ ಆಯಿತದಲ್ಲಿ ಇರುವುದಿಲ್ಲ, ಬದಲಿಗೆ ಹೆತ್ತವರ ಮತ್ತು ಹಿರಿಯರ ಆಶೀರ್ವಾದದಲ್ಲಿ ಇರುತ್ತದೆ. ಹೌದು ಸ್ನೇಹಿತರೆ, ಈ ಸಮಯದಲ್ಲಿ ಹೆತ್ತವರ ಆಶೀರ್ವಾದ ನಿಮ್ಮ ಮೇಲಿದೆ. ಬ್ರಹ್ಮಾಂಡವು ಸಂಪೂರ್ಣವಾಗಿ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲು ಸಿದ್ಧವಾಗಿದೆ. ನೀವು ಸಂತೋಷದಿಂದ ನೃತ್ಯ ಮಾಡಲು ಪ್ರಾರಂಭಿಸುತ್ತೀರಿ, ಏಕೆಂದರೆ ಈ ಸಮಯ ಇಡೀ ಬ್ರಹ್ಮಾಂಡದ ಶಕ್ತಿಯು ನಿಮ್ಮ ಬೆಂಬಲಕ್ಕಿದೆ. ನಿಮ್ಮ ಜೀವನದಲ್ಲಿ ಎಂದಿಗೂ ಹೆದರಿ ಬದುಕಬಾರದು, ಬದಲಿಗೆ ಸ್ವಾರ್ಥ ಭಾವನೆಯಿಂದ ಬದುಕಬೇಕು ಮತ್ತು ನಿಮ್ಮನ್ನು ನೀವು ಬಲಶಾಲಿಯನ್ನಾಗಿ ಮಾಡಿಕೊಳ್ಳಬೇಕು, ಏಕೆಂದರೆ ದೊಡ್ಡ ದೊಡ್ಡ ದೇವತೆಗಳ ಆಶೀರ್ವಾದ ಈ ಸಮಯದಲ್ಲಿ ನಿಮ್ಮ ಮೇಲೆ ಸಿಗಲಿದೆ ಮತ್ತು ನೀವು ಸಂತೋಷದಿಂದ ನೃತ್ಯ ಮಾಡಲು ಪ್ರಾರಂಭಿಸುತ್ತೀರಿ. ಸ್ನೇಹಿತರೆ, ಮುಂಬರುವ ಸಮಯವು ನಿಮಗೆ ಎರಡು ಹಾದಿಗಳನ್ನು ತೋರಿಸಲಿದೆ. ಒಂದು ಹಾದಿ ಅಹಂಕಾರದ್ದಾಗಿರುತ್ತದೆ, ಹೌದು, ನೀವು ಕೇಳಿದ್ದು ತೀರಾ ನಿಜ, ಮತ್ತು ಮತ್ತೊಂದು ಹಾದಿ ಗೌರವದ್ದಾಗಿರುತ್ತದೆ. ಯಾವ ವ್ಯಕ್ತಿ ಗೌರವ ಮತ್ತು ಸೇವೆಯ ಹಾದಿಯನ್ನು ಆರಿಸಿಕೊಳ್ಳುತ್ತಾನೋ ಅವನಿಗೆ ಯಶಸ್ಸಿನ ಬಾಗಿಲುಗಳು ತೆರೆದುಕೊಳ್ಳುತ್ತವೆ ಮತ್ತು ಒಂದಕ್ಕಿಂತ ಒಂದು ದೊಡ್ಡ ಯಶಸ್ಸುಗಳು ನಿಮ್ಮ ಜೀವನದಲ್ಲಿ ಬರುತ್ತಿರುವುದು ಕಾಣಿಸುತ್ತದೆ. ರಾಹು ಮತ್ತು ಕೇತು ಕೂಡ ಈ ಸಮಯದಲ್ಲಿ ಹಳೆಯ ಹೋರಾಟಗಳು ಕೊನೆಗೊಳ್ಳುವ ಕಡೆ ಸಂಕೇತಗಳನ್ನು ನೀಡುತ್ತಿದ್ದಾರೆ. ಯಾರು ದೀರ್ಘಕಾಲದಿಂದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೋ ಅವರಿಗೆ ನಿಧಾನವಾಗಿ ಪರಿಹಾರ ಸಿಗಲು ಅರ್ಹರಾಗುತ್ತಾರೆ. ಆದ್ದರಿಂದ ಸಂತೋಷವನ್ನು ಆಚರಿಸಿ, ಏಕೆಂದರೆ ಇಂತಹ ಶುಭ ಸುದ್ದಿ ಮೊದಲ ಬಾರಿಗೆ ನಿಮ್ಮ ಜೀವನದ ಬಾಗಿಲು ತಟ್ಟಿದೆ ಮತ್ತು ನೀವು ಬಯಸಿದಂತೆ ಖಂಡಿತವಾಗಿಯೂ ಆಗಲಿದೆ. ಹೌದು ಸ್ನೇಹಿತರೆ, ನೀವು ಕೇಳುತ್ತಿರುವುದು ತೀರಾ ನಿಜ. ನಾನು ತಮಾಷೆ ಮಾಡುತ್ತಿಲ್ಲ ಮತ್ತು ಅತ್ಯಂತ ಶೀಘ್ರದಲ್ಲಿ ನಿಮಗೆ ದೊಡ್ಡ ಯಶಸ್ಸು ಸಿಗಲಿದೆ. ಸಂತೋಷದಿಂದ ನೀವು ಜಿಗಿಯಲು ಪ್ರಾರಂಭಿಸುತ್ತೀರಿ. ಭಗವಾನ್ ಸೂರ್ಯದೇವ, ಶನಿದೇವ ಮತ್ತು ನಿಮ್ಮ ಪೂರ್ವಜರ ಆಶೀರ್ವಾದ ಸಿಕ್ಕರೆ ಜೀವನದ ಅತಿ ದೊಡ್ಡ ಅಡೆತಡೆಗಳು ತಾವಾಗೇ ದೂರವಾಗುತ್ತವೆ ಮತ್ತು ಈ ಸಮಯ ನಿಮ್ಮ ಅಡೆತಡೆಗಳು ಸಂಪೂರ್ಣವಾಗಿ ದೂರವಾಗಲಿವೆ. ಆದ್ದರಿಂದ ನೀವು ಯಾವುದೇ ತಪ್ಪುಗಳನ್ನು ಮಾಡಬಾರದು. ಸಂಪೂರ್ಣವಾಗಿ ಶಾಂತರಾಗಿರಿ. ಒಬ್ಬರೇ ಕುಳಿತು ವಿಡಿಯೋವನ್ನು ನೋಡಬೇಕು. ಇಂದು ಒಂದು ಸಂಕಲ್ಪ ಮಾಡಿ ಸ್ನೇಹಿತರೆ, ನಾನು ನನ್ನ ಹೆತ್ತವರನ್ನು ಗೌರವಿಸುತ್ತೇನೆ. ಇಂಥ ಸಂಕಲ್ಪವನ್ನು ನೀವು ಮಾಡಬೇಕಾಗಿದೆ. ನಾನು ನನ್ನ ಹಿರಿಯರ ಸೇವೆ ಮಾಡುತ್ತೇನೆ. ನಾನು ನನ್ನ ಕರ್ಮಗಳನ್ನು ಉತ್ತಮಪಡಿಸಿಕೊಳ್ಳುತ್ತೇನೆ ಮತ್ತು ನಾನು ಯಾರಿಗೂ ಕೀಳಾಗಿ ಕಾಣುವುದಿಲ್ಲ. ನೀವು ಮನಸ್ಸಿಗೆ ಬೇಸರ ಮಾಡಿಕೊಳ್ಳಬಾರದು, ಬದಲಿಗೆ ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇಡಬೇಕು. ಸ್ನೇಹಿತರೆ, ನಿಮ್ಮನ್ನು ಸ್ವಲ್ಪವೂ ಗೌರವಿಸಿದ ಮತ್ತು ನಿಮ್ಮ ಬೆನ್ನ ಹಿಂದೆ ಯಾವಾಗಲೂ ನಿಂದಿಸುತ್ತಿದ್ದ ಆ ವ್ಯಕ್ತಿಗಳಿಗಾಗಿ ನೀವು ಕಣ್ಣೀರು ಹಾಕುತ್ತಿದ್ದೀರಿ. ಅಂತಹ ಜನರು ಹಿಂದೆ ಬಿದ್ದು ನೀವು ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದೀರಿ. ನಿಮ್ಮ ಜೀವನದಲ್ಲಿ ಕೆಲವು ವ್ಯಕ್ತಿಗಳು ತುಂಬ ಸ್ವಾರ್ಥಿಗಳಾಗಿದ್ದಾರೆ. ಅವರು ಕೇವಲ ತಮ್ಮ ಕೆಲಸಕ್ಕಾಗಿ ಮಾತ್ರ ನಿಮ್ಮನ್ನು ಬಳಸಿಕೊಳ್ಳುತ್ತಾರೆ ಮತ್ತು ನೀವು ಅವರ ಮೇಲೆ ನಂಬಿಕೆ ಇಡುತ್ತಿದ್ದೀರಿ.
ಇಲ್ಲಿಯವರೆಗೆ ಎಷ್ಟೋ ವಿದ್ಯಾರ್ಥಿಗಳು ಪ್ರೀತಿ ಪ್ರೇಮದ ಜಾಲಕ್ಕೆ ಬಿದ್ದು ತಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದಾರೆ. ಅವರು ತಮ್ಮ ಜೀವನದೊಂದಿಗೆ ಆಟವಾಡುತ್ತಿದ್ದಾರೆ. ಯಾರನ್ನು ಪ್ರೀತಿಸುತ್ತಿದ್ದಾರೋ ಅವರಲ್ಲಿ ಜೀವನದ ಎಲ್ಲ ಸುಖ ಅಡಗಿದೆ ಎಂದು ಅವರಿಗೆ ಅನಿಸುತ್ತಿದೆ. ಆದರೆ ಇದು ನಿಜವಾದ ಸತ್ಯವಲ್ಲ. ನಿಮಗೆ ಮೋಸ ಮಾಡುತ್ತಿದ್ದಾಳೆ. ಆಕೆ ದೈನಂದಿನ ಜೀವನದಲ್ಲಿ ನಿಮ್ಮನ್ನು ಕೇವಲ ಒಂದು ಸಣ್ಣ ಸ್ವಾರ್ಥದ ಭಾಗವಾಗಿ ಮಾತ್ರ ನೋಡುತ್ತಿದ್ದಾಳೆ. ಆಕೆಯ ಕಣ್ಣಲ್ಲಿ ನಿಮಗೆ ಯಾವುದೇ ಗೌರವವಿಲ್ಲ. ನೀವು ನಿಮ್ಮ ಓದಿನ ಕಡೆ ಗಮನ ಹರಿಸಬೇಕು. ಇದರಿಂದ ಮುಂದೆ ನಿಮ್ಮ ಹೆಸರಿಗೆ ಒಂದು ಗುರುತು ಸಿಗುತ್ತದೆ ಮತ್ತು ನಿಧಾನವಾಗಿ ನೀವು ನಿಮ್ಮ ಜೀವನದಲ್ಲಿ ತುಂಬಾ ಮುಂದೆ ಹೋಗುತ್ತೀರಿ. ನೀವು ಅಂದುಕೊಂಡಂತೆ ಆಗುತ್ತೀರಿ. ಎಲ್ಲ ಕಷ್ಟಪಟ್ಟು ಕೆಲಸ ಮಾಡಿ. ಯಾರೂ ಕೂಡ ಪ್ರೀತಿಯಲ್ಲಿ ಬೀಳಬಾರದು. ಏಕೆಂದರೆ ಪ್ರೀತಿಯಲ್ಲಿ ಯಾವಾಗಲೂ ವಂಚನೆ, ಮೋಸ ಮತ್ತು ಅಪೂರ್ಣತೆ ಮಾತ್ರ ಉಳಿಯುತ್ತದೆ. ಯಾರ ಪ್ರೀತಿಯು ಎಂದಿಗೂ ನಿಜವಾಗಿರುವುದಿಲ್ಲ. ಒಂದು ವೇಳೆ ನೀವು ಯಾರನ್ನಾದರೂ ನಿಜವಾಗಿ ಪ್ರೀತಿಸುತ್ತಿದ್ದರೆ ಮತ್ತು ಎದುರಿಗಿನವರು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ ಎಂದು ನೀವು ಅಂದುಕೊಂಡಿದ್ದರೆ ಅದು ಕೇವಲ ನಿಮ್ಮ ಭ್ರಮೆಯಾಗಿರಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ಇಂದಿನ ಈ ಭವಿಷ್ಯವಾಣಿಯು ನಿಮಗೆ ತುಂಬಾ ವಿಶೇಷವಾಗಿದೆ. ಇದನ್ನು ಸಾಮಾನ್ಯ ಗ್ರಹಗಳ ಸಂಚಾರದ ಆಧಾರದ ಮೇಲೆ ಮತ್ತು ನನ್ನ ಸ್ವಂತ ಅನುಭವದಿಂದ ನಿಮಗೆ ಹೇಳುತ್ತಿದ್ದೇನೆ. ಇದನ್ನು ನೀವು ತಮಾಷೆ ಎಂದು ಭಾವಿಸಬೇಡಿ. ಸ್ನೇಹಿತರೆ, ಮುಂದೆ ನಾನು ನಿಮಗೆ ಪ್ರಮುಖ ರಾಶಿ ಫಲದ ಬಗ್ಗೆ ತಿಳಿಸಲಿದ್ದೇವೆ. ಅದನ್ನು ತಿಳಿದುಕೊಳ್ಳುವುದು ನಿಮಗೆ ತುಂಬಾ ಅಗತ್ಯವಾಗಿದೆ. ನಿಮ್ಮ ಸಾಮಾನ್ಯ ಜೀವನ, ಆರೋಗ್ಯ, ವೃತ್ತಿಜೀವನ ರಾಶಿಫಲ, ಆರ್ಥಿಕ ರಾಶಿಫಲ, ವ್ಯವಹಾರ ಮತ್ತು ಉದ್ಯೋಗ ಇವೆಲ್ಲದರ ಬಗ್ಗೆ ನಾವು ನಿಮಗೆ ವಿವರವಾಗಿ ತಿಳಿಸುತ್ತೇವೆ. ಆದರೆ ಇದನ್ನು ಏಕಾಂತದಲ್ಲಿ ನೋಡಿ. ಒಂದು ವೇಳೆ ಇದನ್ನು ಅರ್ಧಕ್ಕೆ ಬಿಟ್ಟರೆ ಜೀವನ ಪರ್ಯಂತ ಕಣ್ಣೀರು ಹಾಕಬೇಕಾಗುತ್ತದೆ ಮತ್ತು ತುಂಬಾ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಇದರ ಲೀಲೆಯನ್ನು ನೀವು ಕಣ್ಣಾರೆ ನೋಡಲಿದ್ದೀರಿ. ಆದ್ದರಿಂದ ಸಂತೋಷವನ್ನು ಆಚರಿಸಲು ಸಿದ್ಧರಾಗಿರಿ. ನಿಮ್ಮ ಜೀವನದಲ್ಲಿ ಯಾವಾಗ ಏನು ಸಂಭವಿಸಿದರೂ ಅದೆಲ್ಲವೂ ನಿಮ್ಮ ಒಳ್ಳೆಯದಕ್ಕಾಗಿ ಇರುತ್ತದೆ. ನಿಮ್ಮೊಂದಿಗೆ ತುಂಬಾ ಕೆಟ್ಟದ್ದು ನಡೆದಿದೆ ಎಂದು ನಮಗೆ ಅನಿಸುತ್ತದೆ, ಆದರೆ ನಿಮಗೆ ಅದರ ವಾಸ್ತವದ ಮಾಹಿತಿ ತಿಳಿದಿರುವುದಿಲ್ಲ. ಭವಿಷ್ಯದಲ್ಲಿ ನಿಮ್ಮೊಂದಿಗೆ ಒಳ್ಳೆಯದೇ ಆಗುತ್ತದೆ, ಆದರೆ ನಾವು ಕೇವಲ ವರ್ತಮಾನವನ್ನು ನೋಡುತ್ತಿದ್ದೇವೆ ಮತ್ತು ಭವಿಷ್ಯವನ್ನು ನೋಡಲು ಮರೆಯುತ್ತಿದ್ದೇವೆ. ಮುಂಬರುವ ಸಮಯವು ನಿಮಗೆ ಎಷ್ಟು ವಿಶೇಷ ಮತ್ತು ಲಾಭದಾಯಕವಾಗಿರುತ್ತದೆ ಎಂದರೆ ಅದರ ಬಗ್ಗೆ ನೀವು ಎಂದಿಗೂ ಯೋಚಿಸಿರುವುದಿಲ್ಲ. ದೊಡ್ಡ ಶಕ್ತಿಗಳ ಕೃಪೆ ನಿಮ್ಮ ಮೇಲಿದೆ. ಇದನ್ನು ತಮಾಷೆ ಎಂದು ತಿಳಿಯುವ ತಪ್ಪು ಮಾಡಬೇಡಿ ಮತ್ತು ಮೊದಲಿನಿಂದ ಕೊನೆವರೆಗೂ ವಿಡಿಯೋ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಎಂದಿಗೂ ಊಹಿಸದಂಥ ದೊಡ್ಡ ಪವಾಡ ಘಟನೆಗಳು ನಡೆಯಲಿವೆ. ಬ್ರಹ್ಮಾಂಡವು ನಿಮ್ಮನ್ನು ಎಲ್ಲಾ ಕಡೆಯಿಂದ ಶ್ರೀಮಂತರನ್ನಾಗಿ ಮಾಡಲು ಸಜ್ಜಾಗಿದೆ. ಇದರಿಂದ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ್, ಜೈ ಸೂರ್ಯದೇವ, ಜೈ ಶನಿದೇವ ಮಹಾರಾಜ್ ಎಂದು ತಪ್ಪದೇ ಬರೆಯಿರಿ. ನಿಮ್ಮ ಎಲ್ಲ ಕೆಲಸಗಳು ಯಶಸ್ವಿಯಾಗುತ್ತವೆ. ನಿಮಗಾಗಿ ಒಂದು ಪರಿಹಾರವನ್ನು ಕೂಡ ಹೇಳುತ್ತಿದ್ದೇನೆ. ರವಿವಾರದ ಮುಂಜಾನೆ ತಾಮ್ರದ ಬಿಂದಿಗೆಯಲ್ಲಿ ನೀರು, ಕೆಂಪು ಹೂವು ಮತ್ತು ಸ್ವಲ್ಪ ಬೆಲ್ಲವನ್ನು ಹಾಕಿ ಸೂರ್ಯದೇವನಿಗೆ ಅರ್ಘ್ಯವನ್ನು ನೀಡಿ ಹಾಗೂ ನಿಮ್ಮ ಪೋಷಕರ ಅಥವಾ ಹಿರಿಯರ ಆಶೀರ್ವಾದವನ್ನು ತಪ್ಪದೇ ಪಡೆಯಿರಿ. ಹೀಗೆ ಮಾಡುವುದರಿಂದ ಗೌರವ, ಆತ್ಮವಿಶ್ವಾಸ ಮತ್ತು ಧನಾತ್ಮಕ ಶಕ್ತಿಯಲ್ಲಿ ವೃದ್ಧಿಯಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ದೈಹಿಕವಾಗಿ ನಿಂತು ಹೋಗಿರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ಕನಸುಗಳು ನನಸಾಗುತ್ತವೆ. ಪರಮಾತ್ಮನು ಯಾವುದೇ ಬೆಲೆಯಲ್ಲಾದರೂ ಶ್ರೀಮಂತರನ್ನಾಗಿ ಮಾಡಲಿದ್ದಾನೆ ಮತ್ತು ಧನವಂತರನ್ನಾಗಿ ಮಾಡಲಿದ್ದಾನೆ. ಆದ್ದರಿಂದ ನೀವು ಬೇಸರ ಮಾಡಿಕೊಳ್ಳುವ ಅಗತ್ಯವಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ನಂಬಿಕೆಯನ್ನು ಇಟ್ಟುಕೊಳ್ಳಿ. ಸ್ನೇಹಿತರೆ, ಮುಂದೆ ನಾವು ನಿಮ್ಮ ಪ್ರಮುಖ ರಾಶಿಫಲದ ಬಗ್ಗೆ ತಿಳಿಸಲು ಹೊರಟಿದ್ದೇವೆ. ಅದನ್ನು ತುಂಬಾ ಗಮನವಿಟ್ಟು ಕೇಳಿ. ಕುಂಭರಾಶಿಯವರೇ, ಮನೆಯಲ್ಲಿ ಯೋಗ್ಯವಾದ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲು ನೀವು ಪಡುವ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಮತ್ತು ಇದರಿಂದ ಎಲ್ಲ ಕುಟುಂಬದ ಸದಸ್ಯರು ನಿಮ್ಮ ವೈಯಕ್ತಿಕ ಕೆಲಸಗಳ ಕಡೆ ಗಮನ ಹರಿಸಲು ಸಾಧ್ಯವಾಗುತ್ತದೆ. ಹೌದು, ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯಲ್ಲಿ ಯೋಗ್ಯವಾದ ಫಲಿತಾಂಶಗಳು ಸಿಗುತ್ತವೆ. ಜೀವನವು ತುಂಬಾ ಸಹಜ ಮತ್ತು ಸರಳವಾಗಿ ಅನಿಸುತ್ತದೆ. ಹೌದು, ಕುಂಭರಾಶಿಯವರೇ, ಆರ್ಥಿಕ ಸ್ಥಿತಿಯಲ್ಲಿ ಕೆಲವು ಏರುಪೇರುಗಳು ಇರುವುದರಿಂದ ತೊಂದರೆಗಳು ಎದುರಾಗಬಹುದು. ಆದರೂ ಹೊರಗಿನ ವ್ಯಕ್ತಿಯ ಹಸ್ತಕ್ಷೇಪದಿಂದಾಗಿ ಮನೆಯ ವಾತಾವರಣದಲ್ಲಿ ನಕಾರಾತ್ಮಕ ಶಕ್ತಿಯ ಅನುಭವವಾಗಬಹುದು. ಸಾಮಾಜಿಕ ಚಟುವಟಿಕೆಗಳಲ್ಲಿ ಹೆಚ್ಚಿನ ಆಸಕ್ತಿ ಇರುವುದರಿಂದ ಕೆಲವು ವೈಯಕ್ತಿಕ ಕೆಲಸಗಳು ಅಪೂರ್ಣವಾಗಿ ಉಳಿಯಬಹುದು ಹಾಗೂ ಇಂದು ವ್ಯವಹಾರದಲ್ಲಿ ತುಂಬಾ ಬ್ಯುಸಿಯಾಗಿರುತ್ತೀರಿ. ಆದರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ. ದ್ವಿತೀಯಾರ್ಧದಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದ ಕೆಲವು ತೊಂದರೆಗಳು ಬರಬಹುದು, ಆದರೆ ನಿಮ್ಮ ವಿವೇಕದಿಂದ ಅದನ್ನು ಪರಿಹರಿಸಲು ನೀವು ಶಕ್ತರಾಗುತ್ತೀರಿ. ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವ ಜನರಿಗೆ ಇಂದು ಯಾವುದೇ ಒಳ್ಳೆಯ ಸುದ್ದಿ ಸಿಗಬಹುದು. ಕೌಟುಂಬಿಕ ವಾತಾವರಣವು ಸುಸ್ಥಿತಿಯಲ್ಲಿರುವಂತಿದೆ. ವೈವಾಹಿಕ ಜೀವನದ ಹೊರಗಿನ ಸಂಬಂಧಗಳ ಕೆಟ್ಟ ಪ್ರಭಾವವು ಮನೆಯ ಸುಖ ಮತ್ತು ಶಾಂತಿಯನ್ನು ಕೆಡಿಸಬಹುದು. ಹೌದು, ಕುಂಭರಾಶಿಯ ಸ್ನೇಹಿತರೆ, ಆರೋಗ್ಯಕ್ಕೆ ಸಂಬಂಧಿಸಿದಂತೆ ದೀರ್ಘಕಾಲದಿಂದ ಬರುತ್ತಿದ್ದ ಸಮಸ್ಯೆಯಿಂದ ಪರಿಹಾರ ಸಿಗಬಹುದು.
ನಿಮ್ಮೊಳಗಿನ ಧನಾತ್ಮಕ ಶಕ್ತಿಯನ್ನು ಅನುಭವಿಸುತ್ತೀರಿ ಹಾಗೂ ಇಂದು ಕುಟುಂಬದಲ್ಲಿ ಕೆಲವು ತಪ್ಪು ಗ್ರಹಿಕೆಗಳು ಉಂಟಾಗಬಹುದು. ಹಳೆಯ ಸಾಲದ ವಿಷಯವಾಗಿ ಸ್ವಲ್ಪ ಆತಂಕ ಇರುತ್ತದೆ. ಮನಸ್ಸಿನಲ್ಲಿ ಕೆಲವು ಶಂಕೆಗಳು ಇಂದು ದಿನವಿಡೀ ಕಾಡಬಹುದು. ಕುಂಭರಾಶಿಯವರು ಸಂಬಂಧಿಕರ ವಿಷಯಗಳಲ್ಲಿ ಇಂದು ಹಸ್ತಕ್ಷೇಪ ಮಾಡಬೇಡಿ. ಸಿಕ್ಕಿಬಿದ್ದ ಹಣವು ನಿಮಗೆ ಸ್ವಲ್ಪ ಮಾನಸಿಕ ಒತ್ತಡವನ್ನು ನೀಡಬಹುದು. ನೀವು ಪರಿಸ್ಥಿತಿಗಳಲ್ಲಿ ಸಿಲುಕಿಕೊಂಡಂತೆ ಅನುಭವಿಸುತ್ತೀರಿ. ಶಾಂತರಾಗಿರಿ. ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು ಪ್ರಯತ್ನಿಸಿ. ಯಾವುದೇ ರೀತಿಯ ವಿವಾದಗಳಿಂದ ನಿಮ್ಮನ್ನು ದೂರವಿಟ್ಟುಕೊಳ್ಳಿ ಹಾಗೂ ಕಚೇರಿಯ ಒತ್ತಡವು ನಿಮಗೆ ಅಸಹಜತೆಯನ್ನು ಉಂಟು ಮಾಡಬಹುದು. ಕಾನೂನುಬದ್ಧ ಕೆಲಸಗಳಲ್ಲಿ ಇಂದು ಜಾಗರೂಕತೆ ವಹಿಸಬೇಕು. ಹೊಸ ಗುತ್ತಿಗೆದಾರರೊಂದಿಗೆ ಇಂದು ಸಹಿ ಮಾಡುವುದನ್ನು ತಪ್ಪಿಸಿ. ನಿಮ್ಮ ತಪ್ಪುಗಳ ಕಾರಣದಿಂದಾಗಿ ನೀವು ಗೊಂದಲಕ್ಕೆ ಒಳಗಾಗಬಹುದು. ಯಾವುದೇ ಹೊಸ ಬದಲಾವಣೆಗಳನ್ನು ಮಾಡಬೇಡಿ. ಕೇವಲ ನಿಮ್ಮ ನಿಯಮಿತ ಕೆಲಸಗಳ ಮೇಲೆ ಗಮನ ಕೇಂದ್ರೀಕರಿಸಿ ಹಾಗೂ ಸಂಗಾತಿಯ ಅನಗತ್ಯ ಅನುಮಾನದಿಂದ ಸಂಬಂಧಗಳಲ್ಲಿ ಗೊಂದಲಗಳು ಉಂಟಾಗುತ್ತವೆ. ಅವಿವಾಹಿತರು ಪ್ರೀತಿಯ ವಿಷಯದಲ್ಲಿ ತಮ್ಮನ್ನು ಅಸಮರ್ಥರೆಂದು ಭಾವಿಸುತ್ತಾರೆ. ಸರ್ಕಾರಿ ಸಂಬಂಧಗಳಿಂದ ಹೊರಬರುವುದು ಇಂದು ಸ್ವಲ್ಪ ಕಷ್ಟವೆನಿಸಬಹುದು. ಸಂವಾದದ ಮೂಲಕವೇ ಸಂಬಂಧಗಳ ತಪ್ಪು ಗ್ರಹಿಕೆಗಳು ದೂರವಾಗುತ್ತವೆ. ಯಾವುದೇ ಹೊರಗಿನ ವ್ಯಕ್ತಿಯು ಸಂಬಂಧಗಳಲ್ಲಿ ಹಸ್ತಕ್ಷೇಪ ಮಾಡಲು ಬಿಡಬೇಡಿ. ಇಂದು ನೀವು ನಿಮ್ಮ ಭಯವನ್ನು ನಿಯಂತ್ರಿಸಬೇಕಾಗುತ್ತದೆ ಹಾಗೂ ಕುಂಭರಾಶಿಯವರು ಆತಂಕದ ಸಮಸ್ಯೆಗಳನ್ನು ಧ್ಯಾನದ ಮೂಲಕ ಕಡಿಮೆ ಮಾಡಲು ಪ್ರಯತ್ನಿಸಿ. ಮನಸ್ಸಿಗೆ ವಿಶ್ರಾಂತಿ ನೀಡುವುದು ಇಂದು ನಿಮ್ಮ ಆದ್ಯತೆಯಾಗಿರಬೇಕು. ಸಾತ್ವಿಕ ಆಹಾರದ ಕಡೆ ಗಮನ ಹರಿಸುವುದು ತುಂಬಾ ಮುಖ್ಯವಾಗಿದೆ ಮತ್ತು ನಾಳೆ ಮುಂಜಾನೆಯು ನಿಮಗಾಗಿ ಸಂತೋಷವನ್ನು ತರಲಿದೆ. ನಿಮ್ಮನ್ನು ಸಂತೋಷದಿಂದ ಹುಚ್ಚರನ್ನಾಗಿಸಲಿದೆ, ಏಕೆಂದರೆ ನಿಮ್ಮ ಜೀವನವು ಇಲ್ಲಿಂದ ಬದಲಾಗಲಿದೆ. ಒಂದಕ್ಕಿಂತ ಒಂದು ಉತ್ತಮವಾದ ಒಳ್ಳೆಯ ಸುದ್ದಿಗಳು ಸಿಗಲಿವೆ. ನಿಮ್ಮ ಜೀವನದಲ್ಲಿ ನೀವು ಎಂದಿಗೂ ಯೋಚಿಸದಂಥ ಉಡುಗೊರೆಯನ್ನು ಬರೆಯಲಾಗಿದೆ. ಸ್ನೇಹಿತರೆ, ಆರೋಗ್ಯಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಮತ್ತೆ ಪ್ರಾರಂಭಿಸಲು ತುಂಬಾ ಒಳ್ಳೆಯ ದಿನವಾಗಿದೆ ಹಾಗೂ ಒಂದು ವೇಳೆ ನೀವು ದೀರ್ಘಾವಧಿಗೆ ಹೂಡಿಕೆ ಮಾಡಿದರೆ ಉತ್ತಮ ಲಾಭವನ್ನು ಗಳಿಸಬಹುದು. ನಿಮ್ಮನ್ನು ಮನೆ ಕೆಲಸಗಳಲ್ಲಿ ಕಾರ್ಯನಿರತರನ್ನಾಗಿ ಇಟ್ಟುಕೊಳ್ಳಿ. ಇದರೊಂದಿಗೆ ಸ್ವಲ್ಪ ಸಮಯವನ್ನು ನಿಮ್ಮ ಆರೋಗ್ಯಕ್ಕಾಗಿಯೂ ತಪ್ಪದೇ ಮೀಸಲಿಡಿ. ಇದರಿಂದ ನಿಮ್ಮ ವೇಗವು ಮುಂದುವರಿಯುತ್ತದೆ ಮತ್ತು ಶರೀರ ಹಾಗೂ ಮನಸ್ಸು ಚುರುಕಾಗುತ್ತದೆ. ಇಂದು ಪ್ರೀತಿಯ ಕೊರತೆ ಅನುಭವವಾಗಬಹುದು. ಪತ್ರ ವ್ಯವಹಾರದಲ್ಲಿ ಜಾಗರೂಕತೆ ವಹಿಸುವುದು ಅಗತ್ಯ. ನೀವು ನಿಮ್ಮ ಜೀವನ ಸಂಗಾತಿಯೊಂದಿಗೆ ರೋಮಾಂಚಕ ದಿನವನ್ನು ಕಳೆಯಿಂದ ನಿಮ್ಮ ಸಂಬಂಧವು ಗಟ್ಟಿಯಾಗುತ್ತದೆ. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಚಲನಚಿತ್ರವನ್ನು ವೀಕ್ಷಿಸುವುದು ತುಂಬಾ ಒಳ್ಳೆಯದು. ಕುಂಭರಾಶಿಯವರಿಗೊಂದು ಪರಿಹಾರವಿದೆ. ಪ್ರೇಮಿ ಅಥವಾ ಪ್ರೇಯಸಿಯನ್ನು ಭೇಟಿಯಾಗಲು ಹೋಗುವ ಮುನ್ನ ಕೇಸರಿ ತಿಲಕವನ್ನು ಹಣೆಗಿಟ್ಟುಕೊಂಡು ಹೋಗಿ. ಇದರಿಂದ ಪ್ರೇಮ ಜೀವನವು ತುಂಬಾ ಚೆನ್ನಾಗಿರುತ್ತದೆ. ನಿಮ್ಮ ಆರೋಗ್ಯ ತುಂಬಾ ಉತ್ಪತ್ತಿನ ವಿಷಯದಲ್ಲಿ ಈ ಸಮಯದಲ್ಲಿ ನಿಮಗೆ ಉತ್ತಮ ಪ್ರಗತಿ ಅಂದರೆ ಹೆಚ್ಚಳವನ್ನು ಕಾಣಬಹುದು. ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು. ಕುಟುಂಬದ ಜನರು ಬೆಂಬಲ ನೀಡುತ್ತಾರೆ ಮತ್ತು ಪ್ರೀತಿ ವಿಶ್ವಾಸ ಹೆಚ್ಚಾಗಲಿದೆ. ಪ್ರೇಮ ಜೀವನದ ವಿಷಯದಲ್ಲಿ ನಾವು ನಿಮಗೆ 5ರಲ್ಲಿ 1 ಅಂಕವನ್ನು ನೀಡಲು ಬಯಸುತ್ತೇವೆ, ಏಕೆಂದರೆ ಅದು ಅಷ್ಟೊಂದು ವಿಶೇಷವಾಗಿರುವುದಿಲ್ಲ. ಪ್ರೇಮಿ ಅಥವಾ ಪ್ರೇಯಸಿ ಬಹುಶಃ ನಿಮಗೆ ವಂಚನೆ ಮಾಡಬಹುದು, ನಿಮಗೆ ಮೋಸ ಮಾಡಬಹುದು. ಆದರೆ ನೀವು ಜಾಗರೂಕರಾಗಿದ್ದರೆ ಸಾಕಷ್ಟು ಮಟ್ಟಿಗೆ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತವೆ. ನೀವು ಭಗವಾನ್ ಶ್ರೀ ರಾಧಾಕೃಷ್ಣರ ನಾಮಸ್ಮರಣೆ ಮಾಡಬೇಕು ಮತ್ತು ಧನದ ದೇವತೆಯಾದ ಮಹಾಲಕ್ಷ್ಮಿ ಪೂಜೆ ಮಾಡಬೇಕು. ಇದರ ನಂತರ ನಿಮ್ಮ ಜೀವನದ ಎಲ್ಲ ರೀತಿ ತೊಂದರೆಗಳು ಮತ್ತು ಕಷ್ಟಗಳು ಗೊಳ್ಳುತ್ತವೆ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ನೀವು ನಿಮ್ಮ ಕಾಳಜಿ ವಹಿಸಿ. ನಿಮ್ಮ ದಿನವು ಶುಭವಾಗಿರಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.